ಮಹಾಭಾರತವನ್ನು ಜಗತ್ತಿಗೆ ಕೊಟ್ಟವರು ಪರಾಶರ ಮಹರ್ಷಿಯ ಮಗನಾದ ವ್ಯಾಸರು. ಇವರು ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ ಕಾರಣ ಇವರಿಗೆ ವೇದವ್ಯಾಸರು ಎಂಬ ಅನ್ವರ್ಥನಾಮ ಸ್ಥಿರವಾಯಿತು. ವೇದವ್ಯಾಸರು ಈ ಮಹಾಭಾರತ ಕಥೆಯನ್ನು ನಿರೂಪಿಸಲು ಹೊರಟಾಗ ಅದನ್ನು ಕಾವ್ಯ ರೂಪಕ್ಕೆ ತರಲು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪ್ರಾರ್ಥಿಸಿದರು. ಬ್ರಹ್ಮದೇವನು ನೀಡಿದ ಸೂಚನೆಯಂತೆ ವಿದ್ಯಾದಿ ದೇವತೆಯಾದ ಶ್ರೀ ಮಹಾಗಣಪತಿಯನ್ನು ಯಾಚಿಸಿ ತಪಸ್ಸು ಮಾಡತೊಡಗಿದರು. ಇವರ ತಪಸ್ಸಿಗೆ ಮೆಚ್ಚಿದ ಗಣೇಶನು ಪ್ರತ್ಯಕ್ಷನಾದಾಗ ಅವನನ್ನು ಸೂಕ್ತ ರೀತಿಯಲ್ಲಿ ಪೂಜಿಸಿ ಆರಾಧಿಸಿ ಉಪಚರಿಸಿದ ವ್ಯಾಸರು, ಗಣೇಶ, ಲೋಕಹಿತಾರ್ಥಕ್ಕಾಗಿ ನಾನು ಮಹಾಭಾರತ ಕಥೆಯನ್ನು ಹೇಳುತ್ತಾ ಹೋಗುತ್ತೇನೆ. ನೀನು ಅದನ್ನು ಬರೆದುಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆ ಎಂದು ಬೇಡಿದರು. ವ್ಯಾಸ ಮಹರ್ಷಿಗಳ ಪ್ರಾರ್ಥನೆಗೆ ಒಪ್ಪಿದ ಗಣೇಶನು ಆಗಬಹುದು, ಆದರೆ ಒಮ್ಮೆ ಪ್ರಾರಂಭ ಮಾಡಿದ ಮೇಲೆ ಮಧ್ಯೆ ಎಲ್ಲಿಯೂ ನಿಲ್ಲಿಸದಂತೆ ನೀನು ಹೇಳುತ್ತಾ ಹೋಗಬೇಕು. ಇದು ನನ್ನ ನಿಬಂಧನೆ ಎಂದು ನುಡಿದಾಗ ವ್ಯಾಸರು ಕೊಂಚ ಯೋಚಿಸಿ, ಆಗಬಹುದು, ನಿನ್ನ ನಿಬಂಧನೆಗೆ ನಾನು ಬದ್ಧನಾಗಿದ್ದೇನೆ. ಆದರೆ ನಾನು ಹೇಳುವ ಕಥೆಯನ್ನು ನೀನು ಅರ್ಥ ಮಾಡಿಕೊಂಡು ನಂತರ ಬರೆಯಬೇಕು ಎಂಬ ನಿಬಂಧನೆ ನನ್ನದು ಎಂದರು. ಅದಕ್ಕೆ ಗಣೇಶನು ಉಗುಳು ನಗುತ್ತಾ ಆಗಬಹುದು ಎಂದು ತನ್ನ ಒಪ್ಪಿಗೆಯನ್ನು ಸೂಚಿಸಿದನು.